ಅನೆಗಿಲ್ಲದು. ವೆಲ್ಕಮ್ ಬ್ಯಾಕ್. ಈ ಸುದ್ದಿ ನಿಜಕ್ಕೂ ಆಘಾತಕಾರಿ ಸುದ್ದಿ. ಯಾಕಂದ್ರೆ 2021ರಲ್ಲಿ ಇದೇ ಮೊದಲ ಬಾರಿಗೆ 5,000 ಸನಿಹದ ಹತ್ತಿರ ಕೊರೋನಾ ಪ್ರಕರಣಗಳು ಈಗ ದಾಖಲಾಗಿದೆ. ಸೋಂಕು ದಾಖಲಾಗಿರೋದನ್ನ ನೋಡಿದ್ರೆ ನಿಜವಾಗ್ಲೂ ಆತಂಕ ಆಗತ್ತೆ. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಾಗಿ ಸ್ಪ್ರೆಡ್ ಆಗುವ ಚಾನ್ಸಸ್ ಇದೆ ಅಂತ ಹೇಳಿ ಇವತ್ತು ರಾಜ್ಯದಲ್ಲಿ 4,991 ಪ್ರಕರಣಗಳು ಪತ್ತೆಯಾಗಿದೆ. ಬೆಂಗಳೂರಲ್ಲಿ ಒಂದೇ ದಿನ 3,509 ಕೇಸ್ ಪತ್ತೆಯಾಗಿದೆ. ಹೀಗೆ ಬಿಟ್ರೆ ಮುಂದೊಂದು ದಿನ ಮಹಾರಾಷ್ಟ್ರದ ರೀತಿಯಲ್ಲೇ ಪ್ರಕರಣಗಳ ಸಂಖ್ಯೆ ಏರಿಕೆಯಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದೇ ಕಾರಣಕ್ಕಾಗಿ ಸರ್ಕಾರ ಈಗ ಹೊಸ ಮಾರ್ಗಸೂಚಿಯನ್ನ ಕೂಡ ಜಾರಿಗೆ ತಂದಿರೋದು. ಹೊಸ ಮಾರ್ಗಸೂಚಿಯಲ್ಲಿ ಪ್ರಮುಖವಾಗಿ ಅನೇಕ ನಿರ್ಬಂಧಗಳನ್ನ ಹೇಳಲಾಗಿದೆ. ಇವತ್ತು ರಾಜ್ಯದಲ್ಲಿ ಮೊದಲ ಬಾರಿಗೆ 4,991 ಪ್ರಕರಣ, 2021ರ ಈ ಇಯರ್ ಅಲ್ಲಿ ನಾವು ಹೇಳ್ತಾ ಇರೋದು ಮೊದಲ ಬಾರಿಗೆ 5,000 ಸನಿಹದತ್ತ ಈ ಪ್ರಕರಣಗಳು ಏರಿಕೆಯಾಗಿದೆ. ಇವತ್ತು ರಾಜ್ಯದಲ್ಲಿ 4,991 ಪ್ರಕರಣಗಳು ಪತ್ತೆಯಾದರೆ ಬೆಂಗಳೂರಲ್ಲಿ ಒಂದೇ ದಿನ 3,509 ಕೇಸ್ಗಳು ಪತ್ತೆಯಾಗಿದೆ. ದಿನದಿಂದ ದಿನಕ್ಕೆ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಏರಿಳಿತಗಳು ಆಗ್ತಾ ಇದ್ರು ಕೂಡ ಒಂದು ದಿನ ಮಾತ್ರ ಕಡಿಮೆ ಇರುತ್ತೆ. ಮತ್ತೆ 4-5 ದಿನವನ್ನ ನಾವು ನೋಡಿದ್ರೆ ಪ್ರಕರಣಗಳಲ್ಲಿ ಏರಿಕೆ ಆಗ್ತಾ ಇರೋದನ್ನ ನೋಡಬಹುದು. ಜೊತೆಗೆ ಸಾವಿನ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಅನ್ನೋದು ಈಗ ಆತಂಕಕ್ಕೆ ಕಾರಣ ಆಗ್ತಾ ಇರುವಂತಹ ವಿಚಾರ. ಹಾಗಾಗಿ ಈ ಎರಡನೇ ಅಲೆಯನ್ನ ಯಾರು ಕೂಡ ಈ ರೀತಿಯಾಗಿ ನಿರ್ದಾಕ್ಷಿಣ್ಯವಾಗಿ ತೆಗೆದುಕೊಳ್ಬೇಡಿ. ಅದರಲ್ಲೂ ಕೂಡ ಪ್ರಮುಖವಾಗಿ ನಿರ್ಲಕ್ಷ್ಯವನ್ನ ಮಾಡಬೇಡಿ. ಏನೂ ಆಗೋದಿಲ್ಲ ಅನ್ನುವಂತಹ ನಿಲುವಿಗೆ ಯಾರು ಕೂಡ ಬರಬೇಡಿ. ಈಗ ಈ ಹಿಂದೆ ಇದ್ದ ಹಾಗೆ ಆಗುತ್ತೆ, ಏನೂ ಆಗೋದಿಲ್ಲ, ಒಂದ್ಸಲ ನಮ್ಗೆ ಬಂದು ಹೋಗಿದೆ, ಅದ್ರ ಬಂದ್ರೆ ಕೇವಲ ಜ್ವರ ಬರುತ್ತೆ, ಆಮೇಲೆ ಏನಾಗಲ್ಲ, ಈ ತರದ ನಿರ್ಧಾರವನ್ನ ಯಾರು ಕೂಡ ಕೈಗೊಳ್ಳಬೇಡಿ. ಇನ್ನು ಇದ್ರ ಬಗ್ಗೆ ಮಾತನಾಡೋದಕ್ಕೆ ಮತ್ತೆ ಡಾಕ್ಟರ್ ಸುನಿಲ್ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ಸುನಿಲ್ ಅವರೇ, ಪ್ರತಿದಿನ ಕೂಡ ಇಂತಹ ಒಂದು ರಿಪೋರ್ಟ್ ಬಂದಾಗ ಅಟ್ಲೀಸ್ಟ್ ಇವತ್ತಾದ್ರೂ ಕಡಿಮೆ ಆಗ್ತಾ ಇದೆಯಾ ಏನೋ ಅನ್ನುವಂತಹ ಒಂದು ಯೋಚನೆ ಬರುತ್ತೆ. ಬಟ್ ಇದು ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ಇವತ್ತಿನ ಈ ಒಂದು ಸಂಖ್ಯೆಯನ್ನ ನೋಡಿದ್ರೆ ಏನ್ ಹೇಳಕ್ ಬಯಸ್ತೀರಾ? ಇದನ್ನ ಆಕ್ಚುಲಿ ಕಳೆದ ಬಾರಿ ಕೂಡ ಮಾತಾಡಿದಾಗ ಚಾನೆಲ್ ಅಲ್ಲಿ ನಾವು ಹೇಳಿದ್ವಿ, ಆಮೇಲೆ ತಜ್ಞರು ಕೂಡ ಹೇಳಿದ್ರು, ಇದು 5,000 ದಾಟುವಂತ ಸಾಧ್ಯತೆಗಳು ಶೀಘ್ರದಲ್ಲೇ ಇದೆ. ಅಕಸ್ಮಾತ್ ಇದೇನಾದ್ರೂ ಜನಗಳು ಇದನ್ನ ಫಾಲೋ ಮಾಡ್ಲಿಲ್ಲ ಅಂದ್ರೆ ಈಗ ಖಂಡಿತವಾಗ್ಲೂ ತಾವ್ ಹೇಳ್ದಂಗೆ ಇದು 4,000 ಚಿಲ್ಲರೆ ಇದೆ. ನಾಳೆ ನಾಡಿದ್ರಲ್ಲಿ ಇದು 5,000 ಕೂಡ ದಾಟಬಹುದು. ಹೀಗೆ ನೋಡ್ತಾ ಹೋದಾಗ 7,000 ಹೋಗ್ಬೋದು, 8,000 ಹೋಗ್ಬೋದು, ಅಥವಾ ಪರಿಸ್ಥಿತಿ ಕೈ ಮೀರಿ ಹೋಗಿ ಇದೇ ತರ ಆದ್ರೆ 10,000 ಕೂಡ ಇದು ಜಾಸ್ತಿ ಆಗಿ ಹೋಗ್ಬೋದು. ಸೊ ಇದೆಲ್ಲ ನೋಡ್ತಾ ಹೋದಾಗ ಖಂಡಿತವಾಗ್ಲೂ ನಮ್ಮ ಸಾಮಾಜಿಕ ಏನೋ ನಮ್ಮ ಜನಗಳಲ್ಲಿ ವೈಯಕ್ತಿಕ ಜವಾಬ್ದಾರಿ ಅಂತ ಇದೆ, ಅದನ್ನ ದಯವಿಟ್ಟು ಫಾಲೋ ಮಾಡ್ಬೇಕು. ಯಾಕಂದ್ರೆ ನಾನು ಆಲ್ರೆಡಿ ಎಲ್ಲರ ಜನಗಳಿಗೆ ಒಂದು ಕೈ ಮುಗಿದು ಮನವಿ ಮಾಡ್ತೇನೆ, ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಒಂದು ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡ್ಬೇಕಂದ್ರೆ ಬರೀ ಸರ್ಕಾರದ್ದಲ್ಲ, ಜನಗಳದ್ದು ಕೂಡ 70% ಕಾಂಟ್ರಿಬ್ಯೂಷನ್ ಇದೆ. ನಾನು ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮಿತಾ ಅವರೇ, ನಮ್ಮ ಒಂದು ಆರೋಗ್ಯ ಸಚಿವರು ಏನಿದ್ದಾರೆ ಸುಧಾಕರ್ ಅವರು, ಅಥವಾ ಆಮೇಲೆ ಅವ್ರ ಜೊತೆ ಕೋವಿಡ್ ಟಾಸ್ಕ್ ಫೋರ್ಸ್ ಏನಿದೆ ಕರ್ನಾಟಕದಲ್ಲಿ ತುಂಬಾ ಸಮರ್ಥ ಆಗಿದೆ. ಮಹಾರಾಷ್ಟ್ರದಲ್ಲಿ ಈಗ ಹೇಳಿ ಸರ್. ಓಕೆ, ಅವರ ವಾಯ್ಸ್ ಸರಿಯಾಗಿ ಸಿಗ್ತಾ ಇಲ್ಲ, ಕೇಳ್ತಾ ಇಲ್ಲ ಅವರ ಮಾತು. ಅವ್ರು ಹೇಳ್ತಾ ಇದ್ರು ಈಗಾಗ್ಲೇ ಈ ತರನೇ ಆದ್ರೆ ಜನ ನಿರ್ಲಕ್ಷ್ಯವನ್ನ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ 10,000 12,000 ಹೀಗೆ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಅಂತ ಹೇಳಿ ಈಗ ಇರುವಂತದ್ದು ನಮ್ಮ ವೈಯಕ್ತಿಕವಾದಂತಹ ಜವಾಬ್ದಾರಿಯಾಗಿರುತ್ತೆ. ಏನೋ ಈಗಾಗಲೇ ಚಿತ್ರರಂಗ ಕೂಡ ಸಾಕಷ್ಟು ಪ್ರಾಬ್ಲಮ್ಗಳನ್ನ ಎದುರಿಸ್ತಾ ಇತ್ತು. ಆದ್ರೆ ಚೇತರಿಕೆ ಕಾಣ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತೆ 50% ಸೀಟು ಭರ್ತಿಗೆ ಈಗ ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ಫಿಲ್ಮ್ ಚೇಂಬರ್ ಉಪಾಧ್ಯಕ್ಷರಾಗಿರುವಂತಹ ಉಮೇಶ್ ಬಣಕಾರ್ ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಕೊರೋನಾ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆದ್ರೆ ಈಗ ಸರ್ಕಾರ ಹೊರಡಿಸಿರುವಂತಹ ಮಾರ್ಗಸೂಚಿಯಲ್ಲಿ 50% ಮಾತ್ರ ಸೀಟು ಭರ್ತಿ ಮಾಡಬೇಕು ಅಂತ ಹೇಳಿದೆ. ಏನ್ ಹೇಳಕ್ ಬಯಸ್ತೀರಾ ಮೊದಲನೇದಾಗಿ? ಮೇಡಮ್, ಇದು ಚಿತ್ರರಂಗದ ದುರಂತ ಅಂತ ಹೇಳ್ತೀನಿ ಮೇಡಮ್. ಯಾಕೆ ಅಂದ್ರೆ 12 ತಿಂಗಳುಗಳ ಕಾಲ ಸಂಪೂರ್ಣವಾಗಿ ಬಂಧನ ಮಾಡಿ ಯಾವುದೇ ರೀತಿಯಾದಂತಹ ವರಮಾನ ಇಲ್ದೇನೆ ಸರ್ಕಾರಕ್ಕೆ ನಾವು ಕರೆಂಟ್ ಬಿಲ್ ಅನ್ನ ಮಿನಿಮಮ್ ಚಾರ್ಜಸ್ ಅಂತ ಕಟ್ಟಿ, ಮತ್ತೆ ವಾರ್ಷಿಕ ತೆರಿಗೆ, ನಮ್ಮ ಕಟ್ಟಡದ ತೆರಿಗೆಗಳು ಏನ್ ಬರ್ತದೆ ಅದನ್ನು ಕೂಡ ಕಟ್ಟಿ, ಮೊನ್ನೆ ಮಾರ್ಚ್ ನಲ್ಲಿ ಇಲಾಖಾವಾರಿಂದ ನಮಗೆ ರಿನ್ಯೂವಲ್ಗಳು ಮಾಡಬೇಕಾಗಿತ್ತು ಮೇಡಮ್. ಲೈಸೆನ್ಸ್ ಗಳನ್ನ ರಿನ್ಯೂವಲ್ ಮಾಡಬೇಕಾಗಿತ್ತು. ಅದನ್ನ ಇವತ್ತಿನವರೆಗೂ ಕೂಡ ಯಾರು ಇನ್ನ ಮಾಡಿಲ್ಲ ಮೇಡಮ್. ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ನಿಮ್ಮ ರಿನ್ಯೂವಲ್ಗಳನ್ನ ಮಾಡಲ್ಲ ಅಂತಕ್ಕಂಥ ಧೋರಣೆಗಳನ್ನ ಅಧಿಕಾರಿಗಳು ಹೊಂದಿದ್ದಾರೆ ಮೇಡಮ್. ಇಂಥ ಸಂದರ್ಭದಲ್ಲಿ ತಿರುಗಿ ಲಾಕ್ ಡೌನ್ ಅಂತಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು, ಯಾರು 12 ತಿಂಗಳಲ್ಲಿ ನಾವು ಕಟ್ಟದಂತ ಹಣವನ್ನ ಯಾರು ನಮ್ಗೆ ವಾಪಸ್ ಕೊಡೋರು ಯಾರು, ಎಲ್ಲಿಂದ ಕಟ್ಟಬೇಕು ಮೇಡಮ್? ಸೊ ಇವನ್ನೆಲ್ಲ ಮನವರಿಕೆಯನ್ನ ಮುಖ್ಯಮಂತ್ರಿಗಳಿಗೆ ಮಾಡ್ಕೊಟ್ಟಿದ್ವಿ ಮೇಡಮ್.
ಮುಖ್ಯಮಂತ್ರಿಗಳು ನಮಗೆ ಪೂರಕವಾಗಿ ಸ್ಪಂದಿಸಿದ್ರು ಮೇಡಮ್. ಆದ್ರೆ ಕೊರೋನಾ ಪ್ರಕರಣಗಳು ಮಾತ್ರ ಸ್ಪಂದಿಸಿಲ್ಲ ಅಂತ ಅನ್ಸುತ್ತಾ ಹೇಗೆ ಅಂತ? ಯಾಕಂದ್ರೆ ದಿನದಿಂದ ಜನ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಲ್ಲಿ ಇವತ್ತು 3,509 ಪ್ರಕರಣ ದಾಖಲಾಗಿದೆ. 5,000 ಹತ್ತಿರ ಇದೀವಿ ನಾವು. ಹೌದು ಮೇಡಮ್, ಆದ್ರೆ ಅದು ಇದು ಒಂದು ಥಿಯೇಟರ್ಗಳಿಂದನೇ ಮಾತ್ರ ಆಗುತ್ತೆ ಅಂತಕ್ಕಂಥದ್ದು ಇದೆಯಲ್ಲ ಮೇಡಮ್. ಇಲ್ಲ ಥಿಯೇಟರ್ಗಳ ಬಗ್ಗೆ ಮಾತಾಡಿ. ಎಲ್ಲಾ ಕಡೆಗಳಲ್ಲೂ ಕೂಡ ಎಲ್ಲಿ ಏನೇನು ಮಾಡಬೇಕು, ಪಬ್ ಆಗಿರ್ಬೋದು, ಬಾರು, ಹೋಟೆಲ್ಗಳಾಗಿರ್ಬೋದು, ಜೊತೆಗೆ ಎಲ್ಲ ಸಾರ್ವಜನಿಕ ಸಭೆ ಸಮಾರಂಭ, ಮುಷ್ಕರ ಎಲ್ಲದಕ್ಕೂ ಕೂಡ ಇವತ್ತು ಮಾರ್ಗಸೂಚಿಯಲ್ಲಿ ತಡೆ ಹಿಡಿದಿದ್ದಾರೆ. ಮಾರ್ಗಸೂಚಿನಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಸಲಹೆಗಳನ್ನ ನಾವು ಕೂಡ ಥಿಯೇಟರ್ನವ್ರು ರೆಡಿ ಮಾಡ್ಕೊಂಡು ಬಂದಿದೀವಲ್ಲ ಮೇಡಮ್. ಎಲ್ಲಾ ರೀತಿಯಾದಂತದ್ದು ಸ್ಯಾನಿಟೈಸರ್ ಆಗ್ಬೋದು, ಸೋಷಿಯಲ್ ಡಿಸ್ಟೆನ್ಸ್ ಆಗ್ಬೋದು, ಮತ್ತೆ ಎಲ್ಲ ಯಾವ್ದೋ ಕೆಲವೊಂದು ಚಿತ್ರಗಳು, ದೊಡ್ಡ ನಟರ ಚಿತ್ರಗಳು ಬಿಡುಗಡೆ ಆದಂತ ಸಂದರ್ಭದಲ್ಲಿ ನಿನ್ನೆ ರಿಲೀಸ್ ಆಗಿರ್ತಕ್ಕಂಥ ಚಿತ್ರ, ಈ ಹಿಂದೆ ರಿಲೀಸ್ ಆದಂತ ರಾಬರ್ಟ್ ಅಂತಕ್ಕಂಥ ಚಿತ್ರ, ಒಬ್ರು ಅಂತಕ್ಕಂಥ ಚಿತ್ರವರ್ಗಳನ್ನ ಹೊರತುಪಡಿಸಿ ಇನ್ ಯಾವ ಚಿತ್ರಗಳು ಆ ಮಟ್ಟದಲ್ಲಿ ಕಲೆಕ್ಷನ್ಸ್ ಗಳಿದ್ವು ಅನ್ನೋದನ್ನ ಸ್ವಲ್ಪ ನಾವು ಒಂದ್ ಸ್ವಲ್ಪ ಆತ್ಮಾವಲೋಕನ ಮಾಡ್ಕೋಬೇಕಲ್ಲ ಮೇಡಮ್. ನಮ್ಗಿನ ಚೆನ್ನಾಗಿ ನಿಮ್ಗೆ ಗೊತ್ತಿರ್ತದೆ. ಈ ರೀತಿ ನಮಗೆ ಟ್ಯಾಕ್ಸ್ಗಳು ಹೊರೆಯಾಗಿ, ಕರೆಂಟಿನ ಬಿಲ್ಗಳ ಹೊರೆಯಾಗಿ ಇನ್ನೂ ತತ್ತರಿಸಿ ಚೇತರಿಸ್ಕೊಂಡೇ ಇಲ್ಲ. ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂತ ತೀರ್ಮಾನಗಳನ್ನ ತಗೊಳ್ತಕ್ಕಂಥದ್ದು ಮಾರಕ, ಮತ್ತೆ ನಮ್ಗೊಂಥರ ತುಂಬಾ ತೊಂದರೆ ಆಗ್ತದೆ ಮೇಡಮ್. ಈಗ ಸಾಲು ಮೂವೀಸ್ ಕೂಡ ಈಗ ರಿಲೀಸ್ ಆಗೋದಕ್ಕೆ ರೆಡಿ ಆಗಿದ್ವು. ಸೊ ಅದು ಕೂಡ ಈಗ ಹಿಂದೆ ಮುಂದೆ ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ವಾ ಅಂತ. ಕೋಟ್ಯಾಂತರ ರೂಪಾಯಿ ಬಂಡವಾಳಗಳನ್ನ ಹಾಕಿರ್ತಕ್ಕಂಥ ನಿರ್ಮಾಪಕರುಗಳ ಸ್ಥಿತಿ ಚಿಂತಾಜನಕವಾಗಿದೆ ಮೇಡಮ್. ಸೊ ಎಲ್ಲ ಒಂದು ನಮ್ಮ ನಿರ್ಮಾಪಕರುಗಳೇ ಒಂದು ಒಡಂಬಡಿಕೆ ಆಧಾರದ ಮೇಲೆ ಒಂದೊಂದು ಚಿತ್ರ ಬಿಡುಗಡೆ ಆಗಿ 2-3 ವಾರಗಳ ನಂತರ ದೊಡ್ಡ ಚಿತ್ರಗಳನ್ನ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಒಂದು ಒಡಂಬಡಿಕೆ ಮಾಡಿಕೊಂಡು ಎಲ್ಲ ಒಂದೊಂದು ಹಂತಕ್ಕೆ ಬಂದಿದ್ರು ಮೇಡಮ್. ಈಗ ನೋಡಿ, ಈಗ ನಿನ್ನೆ ರಿಲೀಸ್ ಆಗಿರೋ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರ ಸಿನಿಮಾ ಮಾತೇನಾನ ಅವರು ಶುಕ್ರವಾರ ರಿಲೀಸ್ ಮಾಡಿದ್ರು, ಅಂದ್ರೆ ಇವತ್ತು ರಿಲೀಸ್ ಮಾಡಿದ್ರೆ ಇನ್ನು ಎಷ್ಟು ಕೋಟಿಗಳು ಲಾಸ್ ಆಗ್ತಿತ್ತು ಮೇಡಮ್. ಈಗ ನೋಡಿ, ಈಗ ಸಾರಾ ಸಗಟಾಗಿ ಅವ್ರು ಹಾಕಿರ್ತಕ್ಕಂಥ ಬಂಡವಾಳಕ್ಕೆ ಗತಿ ಯಾರು ಮೇಡಮ್? ನಮಗೂ ಚಿತ್ರರಂಗಕ್ಕೂ ಕೂಡ ಸಾರ್ವಜನಿಕ ಹಿತಾಸಕ್ತಿ ಇದೆ ಮೇಡಮ್. ನಿಜ. ಪ್ರತಿಯೊಬ್ಬರ ಆರೋಗ್ಯವನ್ನ ಕಾಪಾಡ್ಕೋಬೇಕಾದ್ದು ಎಲ್ಲ ಸಾರ್ವಜನಿಕ ಹಿತಾಸಕ್ತಿ ನಮ್ಗೆ ಇರ್ಲೇಬೇಕು, ನಾವು ಅದನ್ನ ಅನುಸರಿಸಲೇಬೇಕು. ಆದ್ರೆ ನೀವು ಸ್ವಲ್ಪ ಕಟ್ಟುನಿಟ್ಟಿನ ಕ್ರಮಗಳನ್ನ ಮತ್ತೆ ನಿಯಮಗಳನ್ನ ಕೊಡಿ, ಅದನ್ನ ಪಾಲಿಸ್ತೀವಿ. ಬಟ್ ಏನಾದ್ರೂ ಮನವಿ ಮಾಡ್ಕೊಳ್ತೀರಾ ಫೈನಲಿ? ಮೇಡಮ್, ಇದನ್ನ 4 ಸಾರಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ನಾವು ಮನವಿಗಳನ್ನ ಸಲ್ಲಿಸಿದೀವಿ. ಇನ್ಫ್ಯಾಕ್ಟ್ ಮೊನ್ನೆ ನಾವು ವಾರ್ತಾ ಮಂತ್ರಿಗಳ ಹತ್ರನೂ ಕೂಡ ಮನವಿ ಇಟ್ಟಿದೀವಿ ಮೇಡಮ್. ಓಕೆ, ಎಸ್, ಥ್ಯಾಂಕ್ ಯು ಮೆಣಸಿನಕಾರ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. 50% ಥಿಯೇಟರ್ ಭರ್ತಿಗೆ ಪುನೀತ್ ರಾಜ್ಕುಮಾರ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. 50% ಮಾಲ್ರ ಸೀಟ್ ಭರ್ತಿಯ ಆ ರೂಲ್ಸ್ ತೆಗಿಬೇಕು ಅಂತ ಹೇಳಿ ಸರ್ಕಾರಕ್ಕೆ ಈಗ ಪುನೀತ್ ರಾಜ್ಕುಮಾರ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಿರ್ಧಾರವನ್ನ ಪರಿಶೀಲಿಸಿ ಅಂತ ಹೇಳಿ ಅಪ್ಪು ಈಗ ಒಂದು ರೀತಿಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ, ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ, ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. 50% ಥಿಯೇಟರ್ ಭರ್ತಿ ಮಾಡಬೇಕು ಅಂತ ಹೇಳಿ ಸರ್ಕಾರ ಈಗ ಹೊಸ ಮಾರ್ಗಸೂಚಿಯನ್ನ ಹೊರಡಿಸಿದೆ. ಅದಕ್ಕೆ ಈಗ ಈ ಒಂದು ನಿರ್ಧಾರವನ್ನ ನೀವು ಪರಿಶೀಲಿಸಿ ತೆಗೆದುಕೊಳ್ಳಿ, ನಿರ್ಧಾರವನ್ನ ಇನ್ನೊಂದ್ಸಲ ಪರಿಶೀಲನೆ ಮಾಡಿ ಅಂತ ಹೇಳಿ ಅಪ್ಪು ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ಯಾಕಂದ್ರೆ ನಿನ್ನೆಯಷ್ಟೇ ಅವರ ಅಭಿನಯದ ಯುವರತ್ನ ಚಿತ್ರ ರಿಲೀಸ್ ಆಗಿದೆ. ಇವತ್ತು ಇಂತಹ ಒಂದು ನಿರ್ಧಾರ ಸರ್ಕಾರದಿಂದ ಹೊರ ಬಂದಿದೆ, ಹೊಸ ಮಾರ್ಗಸೂಚಿಯನ್ನ ಹೊರಡಿಸಲಾಗಿದೆ. ಇದು ಚಿತ್ರೋದ್ಯಮಕ್ಕೆ ಮತ್ತೆ ಎಫೆಕ್ಟ್ ಆಗತ್ತೆ. ಯಾಕಂದ್ರೆ ಈಗಾಗಲೇ ಒಂದಷ್ಟು ಚಿತ್ರಗಳು ರಿಲೀಸ್ ಆಗಿದ್ವು, ಚಿತ್ರೋದ್ಯಮ ಸ್ವಲ್ಪ ಚೇತರಿಕೆಯನ್ನ ಕಾಣ್ತಾ ಇರುವ ಈ ಸಂದರ್ಭದಲ್ಲಿ ರಿಲೀಸ್ ಆದಂತಹ ಚಿತ್ರಕ್ಕೆ ಹಾಕಿದಂತಹ ದುಡ್ಡು ಅಥವಾ ಪ್ರೊಡ್ಯೂಸರ್ಗಳ ಕತೆ ಏನು ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಸರ್ಕಾರ ಈ ಒಂದು ನಿರ್ಧಾರವನ್ನ ಮತ್ತೆ ಪುನರ್ ಪರಿಶೀಲನೆ ಮಾಡಬೇಕು, ಪರಿಶೀಲಿಸಿ ನಿರ್ಧಾರವನ್ನ ತೆಗೆದುಕೊಳ್ಳಿ ಅಂತ ಹೇಳಿ ಅಪ್ಪು ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ಈಗ ಇಂತಹ ಒಂದು ನಿರ್ಧಾರವನ್ನ ಮಾಡಿರೋದು ಇಡೀ ಚಿತ್ರೋದ್ಯಮಕ್ಕೆ ಒಂದು ರೀತಿಯ ಸಂಕಷ್ಟಕ್ಕೆ ಕಾರಣ ಆಗಿದೆ. ನಿನ್ನೆಯಷ್ಟೇ ಯುವರತ್ನ ಚಿತ್ರ ರಿಲೀಸ್ ಆಗಿದೆ. ಯುವರತ್ನ ಚಿತ್ರ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಇವತ್ತೇ ಇಂತಹ ಒಂದು ನಿರ್ಧಾರ ಹೊರಬಿದ್ದಿದೆ. ಹಾಗಾಗಿ ಈಗ ಈ ಒಂದು ನಿರ್ಧಾರವನ್ನ ಮತ್ತೆ ಪುನರ್ ಪರಿಶೀಲನೆ ಮಾಡಿ ಅಂತ ಹೇಳಿ ಅಪ್ಪು ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ಪ್ರಮುಖವಾಗಿ ಇಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರ ಸಂದರ್ಭದಲ್ಲಿ ನೀವು ನಿರ್ಧಾರವನ್ನ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಪುನರ್ ಪರಿಶೀಲಿಸಿ ಅಂತ ಹೇಳಿದ್ದಾರೆ. ನಮ್ಗೆ ತುಂಬಾ ಧೈರ್ಯ ಕೊಟ್ಟಿದೆ. ಸೊ ಫ್ಯಾಮಿಲೀಸ್ ಹೊರಗಡೆ ಬಂದು ಎನ್ಕರೇಜ್ ಮಾಡ್ತಾರೆ. ಯಾಕಂದ್ರೆ ಸಿನಿಮಾ ಒಂದು ಕುಟುಂಬ ಸಮೇತ ನೋಡಬೇಕು ಅಂತ ನಾವು ಆಸೆ ಪಟ್ಟು ಮಾಡಿದಂತ ಸಿನಿಮಾ. ಇಡೀ ಕುಟುಂಬ ಇವತ್ತು ಮೈಸೂರಲ್ಲಿ ಎಷ್ಟು ಜನ ಥಿಯೇಟರ್ಸ್ ಫೋನ್ ಮಾಡಿದ್ರು, ಸರ್ ಏಜೆಡ್ ಪೀಪಲ್ ಬರ್ತಿದ್ದಾರೆ, ಸೀನಿಯರ್ ಸಿಟಿಸನ್ಸ್ ಬರ್ತಿದ್ದಾರೆ, ಮಕ್ಕಳು ಬರ್ತಿದ್ದಾರೆ. ಸೊ ಎಲ್ಲರೂ ಖುಷಿಯಾಗಿ ಬಂದು ಸಿನಿಮಾ ನೋಡ್ತಿರೋದು ಅಂದ್ರೆ ಅವ್ರಿಗೆ ಧೈರ್ಯ ಬಂದಿದೆ. ಅಂದ್ರೆ ಅವ್ರಿಗೆ ಗೊತ್ತು ಅವ್ರವ್ರ ಸೇಫ್ಟಿ ನೋಡ್ಕೊಂಡು ಅವ್ರು ಬರ್ತಿದ್ದಾರೆ. ಸೊ ಜನಗಳು ಅವ್ರವ್ರ ಸೇಫ್ಟಿಲಿ ಇರುವಾಗ ಮತ್ತೆ ಬಂದು ಜನಗಳನ್ನ ಹೆದರ್ಸೋದಾಗ್ಲಿ, ಚಿತ್ರರಂಗನ ಹೆದರ್ಸೋದಾಗ್ಲಿ, ಆ ಒಂದು ಹೆದರಿಕೆಯಲ್ಲೇ ಬದುಕ್ತಾ ಇದೀವಿ. ಮತ್ತೆ ಆ ಹೆದರಿಕೆನೆ ಬದುಕಾಗಬಾರ್ದು. ಸೊ ಒಂದು ಆಶಾಕಿರಣವಾಗಿ ಚಿತ್ರರಂಗಕ್ಕೆ ಒಂದು ಒಳ್ಳೆ ರಿಸಲ್ಟ್ಸ್ ಈ ವರ್ಷ ಓಪನ್ ಆದ್ಮೇಲೆ, ನಮ್ಮ ಸಿನಿಮಾಗೂ ಅದಾದ್ಮೇಲೆ ಮತ್ತೆ ಈ
ನಾವು ಸಿನಿಮಾ ಬಗ್ಗೆ ಚರ್ಚಿಸಕ್ ಬಂದು 50% ಬಗ್ಗೆ ಚರ್ಚಿಸಕ್ ಆಗೋಯ್ತು. ಬಿಕಾಸ್ ಸಿನಿಮಾ ಉಳಿಬೇಕು, ಸಿನಿಮಾ ನೀವುಗಳು ಬಂದು ಹರಿಸ್ತಾ ಇದ್ದೀರಾ, ಅದು ಬೆಳಿಬೇಕಂದ್ರೆ ಥಿಯೇಟರ್ ಫುಲ್ ಇರಬೇಕು. ಸೊ ಜನ ಎಲ್ಲರೂ ನೋಡ್ದಾಗೆ ಒಂದು ದೊಡ್ಡ ಸಂಖ್ಯೆಯಲ್ಲಿ ಬಂದು ನೋಡಿದಾಗ ಒಂದು ಸಿನಿಮಾ ಗೆಲ್ಲೋದು. ಸೊ ದಯವಿಟ್ಟು ಈ 100% ಡಿಸಿಷನ್ನ ದಯವಿಟ್ಟು ವಾಪಸ್ ತಗೋಬೇಕು ಅಂತ ನಮ್ಮ ಚಿತ್ರತಂಡದ ಪರವಾಗಿ, ಚಿತ್ರರಂಗದ ಪರವಾಗಿ ನಾವು ಕೇಳ್ಕೊತೀವಿ. ಅಪ್ಪು ಸರ್, ನೀವು ಅಭಿಮಾನಿಗಳಿಗೆ, ಜನಗಳಿಗೆ ನೀವೇ ಅದನ್ನೇ ಹೇಳ್ತಾ ಇದ್ದೀರಾ. ಸೊ ಇದು 100% ನಡಿಬಾರ್ದು ಸರ್. ದಯವಿಟ್ಟು ಥಿಯೇಟರ್ಸ್ನ 100% ಮಾಡಿ ನಿಮ್ಗೆ ನಾವು ಕೇಳ್ಕೊಂತಾ ಇದೀವಿ. ಒಂದು ಜೊತೆಗೆ ಎಲ್ಲ ಕಮೆಂಟ್ಸ್ಗಳು ಓದ್ತಾ ಬರ್ತಾ ಇದೀನಿ. ತುಂಬಾ ತುಂಬಾ ಧನ್ಯವಾದಗಳು. ಕೆಲವರು ಸಿನಿಮಾನ ಆಲ್ರೆಡಿ 2 ಸಲ 3 ಸಲ ನೋಡಿದ್ರ ಅಂತ ಹೇಳಿ ಮೆಸೇಜ್ ಮಾಡ್ತಾ ಇದ್ದೀರಾ. ತುಂಬಾ ಸಂತೋಷ. ಹಾಗೂ ತಿರ್ಗಾ ಭಾನುವಾರ ನಿಮ್ಮ ಫ್ಯಾಮಿಲಿ ಅವ್ರನ್ನೆಲ್ಲ ಕರ್ಕೊಂಡೋಗಿ ಸಿನಿಮಾ ನೋಡ್ತೀನಿ ಅಂತ ಹೇಳ್ತಿದ್ದೀರಾ. ತುಂಬಾ ಥ್ಯಾಂಕ್ಸ್. ಸಂತೋಷ್ ಅವ್ರು ಅವಾಗಲೇ ಹೇಳಿದಂಗೆ ಸಿನಿಮಾ ಯಾಕೆ ಹಿಟ್ ಆಗ್ಬೇಕು, ಏನಕ್ಕೆ ಹಿಟ್ ಆಗ್ಬೇಕು ಅಲ್ಲ, ಅದಕ್ಕೊಂದು ಸೋಷಿಯಲ್ ಮೆಸೇಜ್ ಇದೆ ಅದರ, ಅಥವಾ ನಾವೆಲ್ಲರೂ ಸೇರಿ ಕಷ್ಟಪಟ್ಟಿದೀವಿ ಅನ್ನೋದಕ್ಕಿಂತ ಆ ಮೆಸೇಜ್ನ ತಾವು ಎಷ್ಟರ ಮಟ್ಟಕ್ಕೆ ಸ್ವೀಕರಿಸಿದಿರ, ತಾವು ಎಷ್ಟರ ಮಟ್ಟಕ್ಕೆ ಇಷ್ಟಪಟ್ಟಿದ್ರ ಅನ್ನೋದು ತುಂಬಾ ಮುಖ್ಯ. ಅದು ಒಳ್ಳೆ ರೀತಿಯಲ್ಲಿ ನೀವು ತಗೊಂಡಿದ್ದೀರಾ. ದಯವಿಟ್ಟು ಸಿನಿಮಾಗಳನ್ನ ಥಿಯೇಟರ್ಲಿ ಬಂದು ನೋಡಿ, ಪೈರಸಿನ ಅವಾಯ್ಡ್ ಮಾಡಿ, ತಮ್ಮ ಅನಿಸಿಕೆಗಳನ್ನ ಒಳ್ಳೆ ರೀತಿಯಲ್ಲಿ ಜನಕ್ಕೆ ಹೇಳಿ, ಅವ್ರ ಮತ್ತಷ್ಟು ಜನನ ಥಿಯೇಟರ್ ಕರ್ಕೊಂಡ್ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಯುವರತ್ನ, ನೀವೆಲ್ಲ ನೋಡಿ ಒಪ್ಕೊಂಡಿದ್ದಕ್ಕೆ. ಅಂಡ್ ನಾನು ಅವಾಗಲೇ ಹೇಳಿದೆ, ಈ ಸಿನಿಮಾ ಯಾರು ಕೂಡ ನಿರ್ಲಕ್ಷ್ಯ ಮಾಡದೆ ಮಾರ್ಗಸೂಚಿಯನ್ನ ಪಾಲಿಸಿ ಅಂತ ಹೇಳ್ತಾ ಈ ಹೊತ್ತಿನ ಪ್ರಮುಖ ಸುದ್ದಿಯನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.